ಔದ್ಯೋಗಿಕ ವಲಯದಲ್ಲಿ ಅತಿ ದೊಡ್ಡ ಬಿಕ್ಕಟ್ಟು ಎದುರಾಗ್ತಾ ಇದೆ ನೋಡಿ. ಒಂದು ಕಾಲದಲ್ಲಿ ಸಾಫ್ಟ್ವೇರ್ ಅಂತ ಮಾತಾಡ್ತಾ ಇದ್ರು. ಇವಾಗ ಅದ್ರ ಬಗ್ಗೆ ಡಿಮ್ಯಾಂಡ್ ಏನು ಕಡಿಮೆ ಆಯಿತು ಅಂತ ನಾವು ಮಾತಾಡ್ತಾ ಇಲ್ಲ. ಇದೇ ಸಾಫ್ಟ್ವೇರ್ ಜಗತ್ತೇ ಕಂಡು ಹಿಡಿದುಕೊಂಡಂತಹ AI ಕಾರಣದಿಂದಾಗಿ ಇದೇ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಅನೇಕ ಜನ ಮಾಡ್ತಕ್ಕಂಥ ಕೆಲಸವನ್ನು AI ಮಾಡೋದಾದರೆ, ಜನಗಳನ್ನ ಅದು ರಿಪ್ಲೇಸ್ ಮಾಡೋದಾದರೆ ಜನಗಳಿಗೆ ಯಾಕೆ ಸಂಬಳ ಕೊಡಬೇಕು ನಾವು? ಒಮ್ಮೆ ಒಂದು ಸಲ ಏನು ಇಟ್ಕೊಂಡ್ಬಿಟ್ರೆ ಆಯ್ತಲ್ಲ ಅಂಥೇಳಿ ಅನೇಕ ಕಂಪನಿಗಳು ಯೋಚನೆ ಮಾಡಿ ಇದೀಗ ಮನುಷ್ಯರನ್ನು ಮನೆ ಕಳಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಲಕ್ಷ ಉದ್ಯೋಗಿಗಳಿಗೆ ಗೇಟ್ ಪಾಸ್ ಕೊಟ್ಟಿವೆ ಟೆಕ್ ಕಂಪನಿಗಳು. ಇನ್ನು 3 ವರ್ಷ ಇದೇ ಕಥೆ ಅಂಥೇಳಿ ಎಚ್ಚರಿಕೆ ಕೂಡ ಸಿಗ್ತಾ ಇದೆ ನೋಡಿ. ಗ್ಲೋಬಲಿ ಅಥವಾ ಜಾಗತಿಕವಾಗಿ 2025ರಲ್ಲಿ ಲಕ್ಷ ಉದ್ಯೋಗಿಗಳು ಮನೆಗೆ ಹೋಗ್ತಾರೆ. ಅದು ಮೈಕ್ರೋಸಾಫ್ಟ್ ಆಗಲಿ, ಇಂಟೆಲ್ ಆಗಲಿ, ಗೂಗಲ್ ಆಗಲಿ, ಇನ್ಫೋಸಿಸ್ ಆಗಲಿ, IBM ಆಗಲಿ, ಮೆಟಾ ಆಗಲಿ, ಎಲ್ಲ ಕಡೆಗಳಲ್ಲಿಯೂ ಕೂಡ ಔದ್ಯೋಗಿಕ ಕಡಿತ ಶುರುವಾಗಿದೆ. ಜನಗಳನ್ನು ಮನೆಗೆ ಕಳಿಸ್ತಾ ಇದ್ದಾರೆ. ಯಾವುದರಲ್ಲಿ ಎಷ್ಟು ನೋಡಿ, ಅಮೆಝಾನಲ್ಲಿ 14,000 ಸಿಬ್ಬಂದಿ, ನೀವಿನ್ನು ಈ ಸಂಸ್ಥೆಯಲ್ಲಿ ಸಲ್ಲಿಸಿರುವ ಸೇವೆ ಸಾಕು, ನಿಮ್ಮ ಸೇವೆ ಇನ್ನು ನಮಗೇನು ಬೇಕಾಗಿಲ್ಲ, ನೀವು ಮನೆಗೆ ಹೋಗಬಹುದು. 14,000 ಸಿಬ್ಬಂದಿ ಕಡಿತ ಆಗುತ್ತೆ ಅಲ್ಲಿ. ಮೈಕ್ರೋಸಾಫ್ಟ್ ಅಂತ ಬಂದಾಗ 6,000 ಸಿಬ್ಬಂದಿಯನ್ನು ಮೈಕ್ರೋಸಾಫ್ಟ್ ಅಂತ ದೈತ್ಯ ಸಾಫ್ಟ್ವೇರ್ ಕಂಪನಿ ಅದು, ಇಲ್ಲೇ 6,000 ಜನಗಳಿಗೆ ಮನೆಗೆ ಕಳಿಸ್ತಾ ಇದ್ದಾರೆ. ಇಂಟೆಲ್ ಅನ್ನೋ ಸಂಸ್ಥೆಯಲ್ಲಿ 20% 100 ಜನ ಇದ್ದರೆ ಸಂಸ್ಥೆಯಲ್ಲಿ 20 ಜನರನ್ನು ಮನೆ ಕಳಿಸ್ತಾರಲ್ಲ, ಆ ಕಥೆ ಇಂಟೆಲ್ನಲ್ಲಿ. 1000 ಇದ್ದರೆ 200 ಜನ ಹೋಗಿ, 1,00,000 ಜನ ಇದ್ದರೆ 20,000 ಜನ ಹೋಗಿ, ಈ ಥರ ಅಲ್ಲಿ ಸಿಬ್ಬಂದಿ ಕಡಿತ ಆಗ್ತಾ ಇದೆ. IBM ಅಂತ ಬಂದಾಗ 8,000 ಉದ್ಯೋಗಿಗಳನ್ನು IBM ಮನೆಗೆ ಕಳಿಸ್ತಾ ಇದೆ. ಇನ್ನು ಇನ್ಫೋಸಿಸ್ 540 ಮಂದಿಗೆ ಲೇ ಆಫ್ ಆಗಿದೆ ಇನ್ಫೋಸಿಸ್ ಕಂಪನಿಯಲ್ಲಿ. ಮೆಟಾ ಅಂತ ಬಂದಾಗ 5% ಉದ್ಯೋಗ ಕಡಿತ ಇಲ್ಲ ಆಗ್ತಾ ಇದೆ. ಸಿಮೆನ್ಸ್ ಕಂಪನಿಯಲ್ಲಿ 5,600 ಸಿಬ್ಬಂದಿ ಕಡಿತ ಆಗ್ತಾ ಇದ್ದಾರೆ. ಏನು ಕಾರಣ ಇದು? ಇಷ್ಟೊಂದು ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮನೆಗೆ ಯಾಕೆ ಬರ್ತಾ ಇದ್ದಾರೆ? ಇವರು ಸಿಬ್ಬಂದಿ ಕಡಿತ ಯಾಕಾಗ್ತಿದೆ ಅಂತ ನೋಡಿದ್ರೆ ನೋಡಿ, ದೈತ್ಯ ಕಂಪನಿಗಳಿಗೆ ಒಂದು ಕಡೆ ಆರ್ಥಿಕ ಹೊಡೆತ ಇದೆ. ಈ ಡೊನಾಲ್ಡ್ ಟ್ರಂಪ್ನ ನೀತಿಗಳು, ಈಗ ಇತ್ತೀಚೆಗೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧವೋ, ಆ ಕಡೆ ಯುಕ್ರೇನ್ ರಷ್ಯಾದ ಯುದ್ಧವೋ, ಡೊನಾಲ್ಡ್ ಟ್ರಂಪ್ನ ತೆರಿಗೆ ನೀತಿಗಳ ಕಾರಣದಿಂದ ಆಗ್ತಿರ್ತಕ್ಕಂಥ ಬದಲಾವಣೆಗಳು, ಅಮೆರಿಕದಲ್ಲಿ ಅಮೆರಿಕನ್ನರೇ ಮೊದಲು ಬರಬೇಕು ಅಂತ ಬಂದಾಗ, ಅಥವಾ ಈ ಕಡೆ ನಮ್ಮ ಭಾರತೀಯರಿಗೂ ಅಲ್ಲಿ ಕೆಲಸ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾಗ, ವಿದ್ಯಾರ್ಥಿಗಳನ್ನು ಆಚೆ ಅಟ್ತಾ ಇರಬೇಕಾದ್ರೆ, ಇಂಥ ಕಾಲದಲ್ಲಿ ಏನಾಗ್ತಾ ಇದೆ, ದೈತ್ಯ ಕಂಪನಿಗಳಿಗೆ ಆರ್ಥಿಕ ಹೊಡೆತ ಒಂದು ಕಡೆ ಬೀಳ್ತಾ ಇದೆ. ನಷ್ಟ ತಗ್ಗಿಸಬೇಕು ಅಂದರೆ ಏನು ಮಾಡಬೇಕು? ವೆಚ್ಚ ಕಡಿತವನ್ನು ಮಾಡಬೇಕು. ನನಗೆ ತುಂಬ ಲಾಸ್ ಆಗಬಾರ್ದು ಅಂದರೆ ನಾನು ತುಂಬ ಖರ್ಚು ಮಾಡೋದು ನಿಲ್ಲಿಸಬೇಕು ಅಂತ. ತುಂಬ ಖರ್ಚು ಮಾಡೋದೆಲ್ಲಿ? ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡೋ ವಿಚಾರದಲ್ಲಿ. ಅದನ್ನು ನಾನು ಮೊದಲು ಕಮ್ಮಿ ಮಾಡಬೇಕು. ಸ್ಯಾಲ್ರಿ ಕಡಿಮೆ ಮಾಡೋದು ಒಂದು ಭಾಗ, ಕೆಲಸದಿಂದನೇ ಕಿತ್ತಾಕೋದು ಇನ್ನೊಂದು ಭಾಗ. ಸೊ ಹಾಗಾಗಿ ಇಲ್ಲಿ ಈ ದಾರಿಯನ್ನು ಅನೇಕ ಕಂಪನಿಗಳು ಇಲ್ಲಿ ಫಾಲೋ ಮಾಡ್ತಾ ಇವೆ. ಲೇ ಆಫ್ ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಸಿಬ್ಬಂದಿ ಬದಲಿಗೆ AI ಅಳವಡಿಸ್ಕೊಂಡ್ರೆ ಹೇಗೆ? ಈ AI ಬಂದು ಈ ಪರಿಸ್ಥಿತಿ ಬಂತ ಅಂತ ಚೆಕ್ ಮಾಡಿಕೊಂಡಾಗ ಅದರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಜಾಗತಿಕವಾಗಿ ಲಾಸ್ ಆಗೋಕ್ಕೆ ಶುರು ಆಗಿಬಿಟ್ಟಿದ್ದಾಗ ತುಂಬ ಜನ ಸಿಬ್ಬಂದಿ ಇಟ್ಕೊಂಡು ನಾನು ಸಂಬಳ ಕೊಡೋಕ್ಕಾಗಲ್ಲ ಅಂತ ಅನೇಕ ಕಂಪನಿಗಳು ಮುಂದೆ ಬಂದಿವೆ. ಸಿಬ್ಬಂದಿ ಮನೆ ಕಳಿಸಿದ್ರೆ ಅವ್ರ ಕೆಲಸ ಯಾರು ಮಾಡ್ತಾರೆ ಅಂತ ಬಂದಾಗ ಇಟ್ಕೊಳ್ಳೋಣ ನಾವು ಅಂಥೇಳಿ ಒಂದು ಚಿಂತನೆ ಕೂಡ ಆಗ್ತಾ ಇದೆ. ಜಾಗತಿಕವಾಗಿ IT ಕಂಪನಿಗಳಿಗೆ ಡಿಮ್ಯಾಂಡೇ ಕುಸಿತ ಆಗಿಬಿಟ್ಟಿದೆ. ಏನಾಗುತ್ತೆ ನಿಮಗೆ, ಒಂದು ಹಂತದವರೆಗೆ IT ವಲಯ ಏನೇನು ಮಾಡಬಹುದೋ ದೊಡ್ಡ ಮಟ್ಟದಲ್ಲಿ ಅವೆಲ್ಲವನ್ನು IT ಕಂಡು ಹಿಡಿದಾಗಿದೆ. ಹಾಗಾದರೆ ಮುಗಿದೇ ಹೋಯ್ತಾ ಅಂತ ಹೇಳ್ತಾ ಇದ್ದೀವಾ? ಇಲ್ಲ. IT ಕಂಡು ಹಿಡಿಯೋದು ಇನ್ನೇನು ಇಲ್ಲವೇ ಅಂತ ಹೇಳ್ತಾ ಇದ್ದೀವಾ? ನೋ, ಆ ಥರ ಅಲ್ಲ. ಆದರೆ ಒಂದು ಪೀಕ್ ಅಂತ ಇರುತ್ತೆ. ಬಹುತೇಕ ಒಂದು IT ವಲಯ ಯಾವೆಲ್ಲ ಸಾಫ್ಟ್ವೇರ್ ಕಂಡು ಹಿಡಿಬೋದು. ನಮಗೆ ಒಂದು ಕ್ಯಾಬ್ ಬುಕ್ ಮಾಡೋಕ್ಕೆ ಒಂದು ಸಾಫ್ಟ್ವೇರ್ ಬೇಕಾಗತ್ತೆ, ನಮಗೆ ಒಂದು ಆಟೋ ಬುಕ್ ಮಾಡೋಕ್ಕೆ ಒಂದು ಸಾಫ್ಟ್ವೇರ್ ಬೇಕಾಗತ್ತೆ, ನಮಗೆ ಇನ್ಯಾವುದೋ ಗ್ರಾಸರಿ ಬುಕ್ ಮಾಡೋಕ್ಕೆ ಒಂದು ಬೇಕಾಗುತ್ತೆ, ಬಟ್ಟೆ ಬುಕ್ ಮಾಡೋಕ್ಕೆ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ. ಟಾಯ್ಲೆಟ್ಗಳಲ್ಲಿ ಕೂಡ ನಮಗೊಂದು ಸಾಫ್ಟ್ವೇರನ್ನು ಬಳಕೆ ಮಾಡ್ಕೊಳ್ತಾರೆ. ಇನ್ಯಾವುದೋ ಮಾಲ್ಗಳಲ್ಲಿ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ, ಶಾಪಿಂಗ್ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ. ಹೀಗೆ ಯಾವುದೋ ಒಂದು ಗಾಡಿ, ಆ ಗಾಡಿಗೊಂದು ಸಾಫ್ಟ್ವೇರ್ ಬೇಕಾಗುತ್ತೆ. ಹೀಗೆಲ್ಲ ಇದ್ದಾಗ ಅದೆಲ್ಲವೂ ಕೂಡ ಮುಗಿತಾ ಇನ್ನೇನು ಹೊಸ ಕಂಡುಹಿಡಿತಾ ಇರಬೇಕು. ಆವಾಗ ಮುಗಿದಿರುವ ವಲಯಗಳು ಮುಗದೇ ಹೋಗ್ತವೆ, ಹೊಸ ವಲಯಕ್ಕೆ ಮಾತ್ರ ಡಿಮ್ಯಾಂಡ್ ಇರುತ್ತೆ. ಅಲ್ಲಿಗೆ ಎಷ್ಟು ಜನ ಬೇಕೋ ಅಷ್ಟು ಜನ ಇಟ್ಕೊಳ್ತಾರೆ. ಸೊ ಹಾಗಾಗಿ ಇಲ್ಲೇನಾಗಿದೆ, ಜಾಗತಿಕವಾಗಿಯೇ IT ಕಂಪನಿಗಳಿಗೆ ಡಿಮ್ಯಾಂಡ್ ಒಂದು ಕಡೆ ಕುಸಿತ ಆಗಿಬಿಟ್ಟಿದೆ. AI ಆಟೋಮೇಷನ್ನ ಕಾರಣದಿಂದಾಗಿ ಹೊಸ ಉದ್ಯೋಗ ಸೃಷ್ಟಿನೇ ಆಗ್ತಾ ಇಲ್ಲ. ಎಲ್ಲ ಕೆಲಸ ಏನೇನೇ ಮಾಡ್ಕೊಳ್ಳುತ್ತಲ್ಲ, ಮನುಷ್ಯರ ಕೆಲಸ ಇಲ್ಲ ಆವಾಗ ಅಂತ. ಕೆಲ ವರ್ಷಗಳ ಕಾಲ ಉದ್ಯೋಗ ಸೃಷ್ಟಿ ಬೆಳವಣಿಗೆ ಕಡಿಮೆ ಆಗುತ್ತೆ. ಇನ್ನು ಮುಂದೆ AI ಆಟೋಮೇಷನ್ ತರಬೇತಿ ಕೊಡಬೇಕು ಅಂಥೇಳಿ ಸಲಹೆ ಕೂಡ ಬರ್ತಾ ಇದೆ.